ಪಾದಪೂಜೆ ಮುಗಿದ ನಂತರ ಸೇವೆಗಳ ಪ್ರಕಾರ ಕರೆಯಲಾಗುತ್ತದೆ. ದಯವಿಟ್ಟು ಗುಂಪಾಗಿ ಎಲ್ಲರೂ ಒಂದೇ ಸಾರಿ ಎಂದು ಬರಬಾರದು. ತಾವು ದರ್ಶನಕ್ಕೆ ಹೋಗುವ ಅವಸರದಲ್ಲಿ ತಮ್ಮ ಬೆಲೆಬಾಳುವ ವಸ್ತುಗಳಾಗಲಿ ಮನಿ ಪರ್ಸ್, ವ್ಯಾನಿಟಿ ಬ್ಯಾಗ್, ಸೆಲ್ ಫೋನ್ ಬ್ಯಾಗ್ಗಳು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ. ದಯವಿಟ್ಟು ಸಾವಧಾನವಾಗಿ ಬರಬೇಕು. ಗುಂಪಾಗಿ ಒಬ್ಬರನ್ನು श्रीराघवेन्द्रो हरिपादकञ्जनिषेवणाल्लब्धसमस्तसम्
ಮಾಡೋಕ್ಕಾಗೋದಿಲ್ಲ. ಅಪ್ಪಣ್ಣಾತ್ರ ಮಾಡಿಸಿ ತೋರಿಸಿದ್ರೆ ಅಪ್ಪಣ್ಣಾತ್ರ ಒಂದು ರಾಘವೇಂದ್ರ ಸ್ವಾಮಿ ಪರಮ ಶಿಷ್ಯರ ಪೂಜ್ಯ ರಾಘವೇಂದ್ರ ಮಂತ್ರ ಬರುತ್ತಲ್ವಾ, ಆ ಮಂತ್ರ ಬರೆದ ಮಹಾನುಭಾವರೇ ಅಪ್ಪಣ್ಣಾತ್ರ. ಬೆಂಕಿ ಇಲ್ಲದೆ ಅನ್ನ ಹೇಗೆ ಅಂದರೆ ಅಪ್ಪಣ್ಣಾತ್ರ ಕಾಲದಲ್ಲಿ ಗುರುಕುಲ ಇತ್ತು. ಗುರುಕುಲ ನಿಮಗೆ ಗೊತ್ತಲ್ಲ, ಆ ಗುರುಕುಲದಲ್ಲಿ ಮಕ್ಕಳು ಪಾಠದ ನಂತರ ಈ ಊರ್ಲ ಕಡೆ ಹೋಗಿ ಭೌತಿ ಭಿಕ್ಷಾ ಅಂತ ಭಿಕ್ಷಾ ತಗೊಂಡು ಬರ್ತಾ ಇದ್ರು. ಬಂದಿರತಕ್ಕಂಥ ಅಕ್ಕಿ ಮತ್ತು ಬೆಳೆನ ಒಂದು ಬಟ್ಟೆ ಗಂಟಲ್ಲಿ ಕಟ್ಟಿ ಈ ಬೃಂದಾವನ ಕಾಣ್ತಾ ಇದೆಯಾ, ಅದರ ಹಿಂದೆ ಅಪ್ಪಣ್ಣಾತ್ರ ಕಾಲದಲ್ಲಿ ದೊಡ್ಡ ಅರಳಿ ವೃಕ್ಷ ಇತ್ತು. ಆ ವೃಕ್ಷ ಈಗೆಲ್ಲ ಬಿದ್ದೋಗಿದೆ. ಆ ವೃಕ್ಷಕ್ಕೆ ರಂಬಗೆ ತೂಗಿ ಹಾಕ್ತಾರೆ ಮಕ್ಕಳು ತಂದಿರ್ತಕ್ಕಂಥ ಅಕ್ಕಿ ಮತ್ತು ಬೆಳೆನ. ಆಮೇಲೆ ಅಪ್ಪಣ್ಣಾಚಾರ್ಯ ಏನು ಮಾಡ್ತಾರೆ, ಉಗ್ರ ನರಸಿಂಹಸ್ವಾಮಿ ಇದ್ದ ಪೂಜೆ ಅಭಿಷೇಕ ಮಾಡಿ ಇಲ್ಲಿ ಆಂಜನೇಯ ಸ್ವಾಮಿ ಕಾಣ್ತಾ ಇದೆಯಾ, ಇದೇ ಆಂಜನೇಯ ಸ್ವಾಮಿ ಅಪ್ಪಣ್ಣಾತರ ಪೂಜೆ ಮಾಡಿ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿರ್ತಕ್ಕಂಥ ತೀರ್ಥವನ್ನು ಅಪ್ಪಣ್ಣಾತರಿಗೆ ಪ್ರೋಕ್ಷಣೆ ಮಾಡ್ತಾ ಬಿಸಿ ಬಿಸಿಯಾಗಿ ಅನ್ನ ಆಗ್ತಾ ಇತ್ತು. ಆ ತಾಣಕ್ಕೆ ಭಿಕ್ಷಾಲಯ ಅಂತ ರಾಘವೇಂದ್ರ ಸ್ವಾಮಿ ಅವರು ಇಲ್ಲಿ ಬಂದು 13 ವರ್ಷಗಳ ಕಾಲ ಇಲ್ಲೇ ಇದ್ದರು ಅಪ್ಪಣ್ಣಾಚಾರ್ಯ ಜೊತೆಯಲ್ಲೇ. ಆ 13 ವರ್ಷ ಇದ್ದ ಕಾಲದಲ್ಲಿ ಈ ಬೃಂದಾವನ ಕಾಣ್ತಾ ಇದೆಯಾ, ಈ ಜಾಗದಲ್ಲಿ ಸಾಕ್ಷಾತ್ ರಾಯರು ಕೂತ್ಕೊಂಬಿಟ್ಟು 13 ವರ್ಷಗಳ ಕಾಲ ಹೋಮ ಜಪ ತಪ ಮಾಡ್ತಕ್ಕಂಥ ಸ್ಥಳ. ಇದಕ್ಕೊಂದು ಮಾಮೂಲಿ ಜಾಗ ಅನ್ಕೋಬೇಡಿ, ತುಂಬ ಜಾಗೃತವಾದ ಸ್ಥಳ ಇದು. ಈ ನೀವು ನೋಡ್ತಕ್ಕಂಥ ಬೃಂದಾವನ ಅಪ್ಪಣ್ಣಾಚಾರ್ಯ ಬೃಂದಾವನ ಅಲ್ಲ, ಇದು ಅಪ್ಪಣ್ಣಾಚಾರ್ಯ ಪ್ರತಿಷ್ಠಾಪನೆ ಮಾಡಿದ ರಾಯರು ಏಕಶಿಲಾ ಬೃಂದಾವನ. ಇವತ್ತಿಗೂ ಬೆಳಗ್ಗೆ 4:15 ಸುಮಾರು ಅಪ್ಪಣ್ಣಾಚಾರ್ಯ ಮತ್ತು ರಾಘವೇಂದ್ರ ಸ್ವಾಮಿಗಳು ಇಲ್ಲಿ ಬಂದು ಟುಡೇ ಬಂದು ಸ್ನಾನ ಮಾಡಿ ಹೋಗ್ತಾರೆ ಅಂತ ಪ್ರತೀತಿ ಇದೆ. ನೀವೆಲ್ಲ TV ಸೀರಿಯಲ್ ನೋಡಿರ್ಬೋದು, ಅಪ್ಪಣ್ಣಾಚಾರ್ಯ ಬರ್ತಾ ಇರ್ತಾರೆ, ನದಿಯೆಲ್ಲ ದಾರಿ ಬಿಟ್ಟರೆ ನೋಡಿರ್ಬೋದು. ಆ ಜಾಗ ಇದೇ ಜಾಗನೇ. ಇಲ್ಲಿಂದ ಅಪ್ಪಣ್ಣಾಚಾರ್ಯ ಮಂತ್ರಾಲಯಕ್ಕೆ ಹೋದ್ಮೇಲೆ ಮಂತ್ರಾಲಯ ಬೃಂದಾವನ ಕಂಪ್ಲೀಟ್ ಆಗಿ ಮುಗಿದೋಗಿರುತ್ತೆ. ಆ ಬೃಂದಾವನ ಕ್ಷಣವೇ ಅಪ್ಪಣ್ಣಾಚಾರ್ಯ 3 ಚೌ ಕೆಳಗಡೆ ಬೀಳ್ತಾರೆ. ಆಗ ರಾಯರು ಬೃಂದಾವನ ಒಳಗಿಂದ ಹೇಳ್ತಾರೆ, ಅಪ್ಪಣ್ಣ ಪ್ರತಿನಿತ್ಯ 12 ದರ್ಶನಕ್ಕೆ ಮಂತ್ರಾಲಯಕ್ಕೆ ಬರಬೇಡ, ನಾನು 13 ವರ್ಷ ಇಲ್ಲಿ ಕೂತ್ಕೊಂಡು ಹೋಮ ಜಪ ತಪ ಮಾಡ್ತಾ ಇದ್ದು ಬಿಚ್ಚಾಲಿ ಒಳಗೆ. ಆ ಜಾಗದಲ್ಲಿ ಬೃಂದಾವನ ಪ್ರತಿಷ್ಠಾಪನೆ ಮಾಡು, ನಿನ್ನ ಜಾಗಕ್ಕೆ ನಾನೇ ಬರ್ತೇನೆ ಅಂತ ಹೇಳಿದಾಗ ತಿರ್ಗಾ ಅಪ್ಪಣ್ಣಾಚಾರ್ಯ ಇಲ್ಲಿಗೆ ಬಂದು ಏಕಶಿಲಾ ಬೃಂದಾವನ ಪ್ರತಿಷ್ಠಾಪನೆ ಮಾಡಿದ ರಾಯರು ಜ್ಯೋತಿ ರೂಪದಲ್ಲಿ ಬಂದು ಅಪ್ಪಣ್ಣಾಚಾರ್ಯರಿಗೆ ಇಲ್ಲಿ ದರ್ಶನ ಕೊಟ್ಟರು. ರಾಯರಿಗೆ ಪ್ರತಿನಿತ್ಯ ಊಟ ಮಾಡೋ ಸಮಯದಲ್ಲಿ ಕಡ್ಲಿ ಬೇಳೆ ಚಟ್ನಿ ಮತ್ತು ಮಸ್ತಿ ಕಡೆ ಬಂದರೆ ತುಂಬ ಇಷ್ಟ. ಅಪ್ಪಣ್ಣಾಚಾರ್ಯ ಕೂತು ರುಬ್ಬುತ್ತಾ ಇದ್ದಾರೆ. ಯೂಸ್ ಒಳಕಲ್ಲ ರುಬ್ಕೊಂಡು ಮೇಲಿದೆ, ಹೋಗ್ತಾ ನೋಡ್ಕೊಂಡು ಹೋಗ್ಬೋದು. ನಿಮಗೆ ಇನ್ನೂ ಸ್ಪೆಷಲ್ ಅಂದರೆ ಇಲ್ಲಿ ಅಪ್ಪಣ್ಣಾಚಾರ್ಯ ವಂಶಸ್ಥರು ಈಗೂ ಇದ್ದಾರೆ. ಅವರ ಸ್ತೋತ್ರ ಶತ ಸೇವಾ ಪ್ರತಿನಿತ್ಯ ಬಂದಂಥ ಭಕ್ತರಿಗೆ ಅನ್ನದಾನ ಮಾಡ್ತಾ ಪ್ರತಿನಿತ್ಯ 1,000 ರಿಂದ 2,000 ಜನ ಅನ್ನದಾನ ಆಗುತ್ತೆ ಇಲ್ಲಿ. ಮತ್ತು ಅನ್ನದಾನ ಕೊಡಲೇಬೇಕಂತಲೇ ಯಾರಿಗೇನು ಫೋರ್ಸ್ ಯಾರಿಗೂ ಇಲ್ಲ. ಇಲ್ಲಿ 108 ರೂಪಾಯಿ ಕೊಟ್ಟರೆ ಒಂದಿನ ಬರೀ ಪಂಚಾಮೃತ ಆಗುತ್ತೆ, ಕೊಡ್ಬೋದು, ರಿಸಿಪ್ಟ್ ಕೊಡ್ತಾ. ಬಟ್ ಸೇವೆಗೆ ಹೋಗಲ್ಲ. ನಿಮಗೆ ಅಷ್ಟೋತ್ತರ ಅನ್ನದಾನ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಇತ್ತಂದ್ರೆ 500 1,008 ಕೊಟ್ಟರೆ 1 ತಿಂಗಳ ಅನ್ನದಾನ ಸೇವೆ ಆಗುತ್ತೆ. ಅದು ವಾರದಲ್ಲಿ 1 ದಿನ ಮಾತ್ರ ಆಗುತ್ತೆ. ಇಲ್ಲ 1 ತಿಂಗಳ ಪ್ರತಿನಿತ್ಯ ಅನ್ನದಾನ ಆಗ್ಬೇಕಂದ್ರೆ 1,500 2,008 ರೂಪಾಯಿ ಕೊಟ್ಟರೆ 31 ದಿನ ಅಷ್ಟೋತ್ತರ ಅನ್ನದಾನ ಮಾಡಿ. ಅದರ ಏನು ವಿಶೇಷ ಅಂದರೆ ಮಕ್ಕಳ ವಿದ್ಯೆ, ಆಯುಷ್, ಆರೋಗ್ಯ, ಮದುವೆಗೋಸ್ಕರ ಪ್ರತಿ ಗುರುವಾರ ನಾವಿಲ್ಲಿ ಹೋಮಗಳು ಮಾಡ್ತಾ ಇಲ್ಲಿ ಜನ ಪ್ರಾಬ್ಲಮ್ ಸಹ ಬರ್ಕೋತಾರೆ. ಮತ್ತೆ ನೀವು ದುಡ್ಡೇ ಕೊಡ್ಬೇಕಂತೆಲ್ಲ ಆನ್ಲೈನ್ ಸಹ ಮಾಡ್ಬೋದಿಲ್ಲ. 5,008 ಕೊಟ್ಟರೆ 1 ವರ್ಷದ ತನಕ ಅನ್ನದಾನ ಆಗುತ್ತೆ. ಮನೆ ಹೊರಗಡೆ ಆಫೀಸ್ ದುಡ್ಡು, ಮದುವೆ, ನಾಗದೋಷ, ಸಂತಾನ, ಉದ್ಯೋಗ ಹತ್ತತ್ರ 100% ಒಳಗೆ 70-80% ಖಂಡಿತ ಮುಗಿದೋಗುತ್ತೆ. ಕೆಲವೊಂದು ಜನ ನಮಗೆ ಫೋನು ಮಾಡಿ ಹೇಳ್ತಾ ಇದ್ದಾರೆ, ಸ್ವಾಮಿ ನೀವು ಹೇಳಿದ ಆಗಿದೆ ಅಂತ. ನಿಮ್ಗೆ ಲಾಸ್ಟ್ ಒಂದೇ ಹೇಳುತ್ತೆ, ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಅಂತ ನಾವು ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೋತೀವಿ. ಇದ್ದರೆ ನನಗೆ ಗೊತ್ತಿಲ್ಲ, ನಾನು ಒಪ್ಕೋತಾರೆ, ರಾಯರಿಗೆ ಗೊತ್ತಿರೋದು. ಆಮೇಲೆ ನಿಮ್ಮ ಪ್ರಾಬ್ಲಮ್ಸ್ನ ಬರ್ಕೋತಾರೆ. ಸುಮ್ಮನೆ ನಾನೇನೋ ಹೇಳಿದೆ ದುಡ್ಡು ಕೊಟ್ಟು ಹೋದ್ರೆ ಅಂತಲ್ಲ, ವಿತ್ತಿನ 15 ದಿನ ಬೇಡ 20 ದಿನಕ್ಕೆ ಅದು ರಿಸಲ್ಟ್ ನಿಮಗೆ ಗೊತ್ತಾಗತ್ತಿಲ್ಲ. ಫೋನ್ ಕೂಡ ಮಾಡಿ ಕಾಂಟ್ಯಾಕ್ಟ್ ಮಾಡ್ಬೋದು. ಇಲ್ಲಿ ಮಂತ್ರಾಕ್ಷತೆ ಕೊಡ್ತಾ ಇರ್ತೇವೆ, ದಯವಿಟ್ಟು ಅನ್ನದಾನ ಕೊಡಿ. ನಾಳಿಂದ 1000 ಜನ ಭಕ್ತರು ನಿಮ್ಮ ಊಟ ಮಾಡ್ತಾರೆ. ರಾಯಕಿದ್ದೆ 2 ವರ್ಷದಲ್ಲಿ ಈ ಮನೆಯಲ್ಲಿ ಗೊತ್ತಾಯಿತು. ನಂತರ ಜೀವನ ಸರ್ಪಂಗ ಸರ್ಪದಲ್ಲಿ ಕೃಷ್ಣ ಸರ್ಪ ಅಂತೇಳಿ ಮನೆಯಾಗೆ ಮುತ್ತ ಇರಬಾರ್ದು ಅಂತೇಳಿ ರಾಘವೇಂದ್ರ ಸ್ವಾಮಿಗಳು ಮುತ್ತ ತೆಗಿಸಿ ಹಾಕ್ತಾರೆ. ಅದರೊಳಗೆ ಇದ್ದಂಥ 5 ಅಡಿ ಕೃಷ್ಣ ಸರ್ಪ, ಘಟ ಸರ್ಪ, ಅದು ಸ್ವಯಂ ಸರಿಯಾಗಿ ಹೋಗುತ್ತೆ. ರಾಘವೇಂದ್ರ ಸ್ವಾಮಿ ಇಷ್ಟಪಟ್ಟು ಸರಿಯಾಗಿರ್ತಕ್ಕಂಥ ಕೃಷ್ಣ ಸರ್ಪನು ಹೊರಗಡೆ ತೆಗೆದು ಅವರು ಪ್ರತಿಷ್ಠಾಪನೆ ಮಾಡಿದ್ರೆ ವಿಚಾರಿ ನಾಗಪ್ಪ ಅಂತೇಳಿ ಭಾರಿ ಜಾಗೃತಿ ನಾಗಪ್ಪ. ಇಲ್ಲಿ ಕಾಯಿಗಳು ಯಾಕಂದ್ರೆ ಸಂಜೆ ಮೇಲೆ 5 ಕಾಯಿ ಬರ್ತಾವ. ಯಾರಿಗೆ ಕುಜದೋಷ, ಸರ್ಪದೋಷ, ಸಂತಾನ ಪ್ರಾಪ್ತಿ ಮತ್ತು ಕಲ್ಯಾಣ. ಯಾರಿಗೆ ಲಗ್ನ ಯಾರಿಗೆ ಮಕ್ಕಳಾಗಿದೆ ಅವ್ರು ಕಾಯಿ ಕೊಡ್ತಾರೆ. ಕಾಯಿ ಆರೋಗ್ಯ ಭಾಗ್ಯ, ಸ್ಕಿನ್ ಡಿಸೀಸ್, ಫೈನಾನ್ಸ್ ಪ್ರಾಬ್ಲಮ್,
ಯಾರಿಗೆ ಪ್ರಮೋಷನ್ ಆಗಿರೋ ಟ್ರಾನ್ಸ್ಫರ್ ಆಗಿರೋ ವಿದ್ಯಾಪ್ರಾಪ್ತಿ ವಿದ್ಯಾಭಿವೃದ್ಧಿ ಲಕ್ಷ್ಮೀ ಕಟಾಕ್ಷ ವಿಜಯಮಂಗಳ ಸರ್ಪದೋಷ ಸಿಂಹ ರಾಶಿಗೆ ಕುಂಭಾಗ್ನೇಯ ರಾಶಿಗೆ 7.5 ನಡೀತದೆ. ಫೈನಾನ್ಸ್ ಪ್ರಾಬ್ಲಮ್, ಫೈನಾನ್ಸ್ ರಿಕವರ್ಡ್, ಗ್ರಹ ಪ್ರಾಪ್ತಿ ಮತ್ತು ಲಕ್ಷ್ಮೀ ಕಟಾಕ್ಷ ಮತ್ತು ಡೈವರ್ಸ್ ಕೇಸಸ್ ಹೀಗೆ 108 ಸಮಸ್ಯೆಗಳಿಗೆ ಜನ ಬಂದು ಕಾಯ್ತಿರ್ತಾರೆ. ಮುಂದಿನ ಸಮಸ್ಯೆಯನ್ನು ಕಾಯಿಟ್ಟು ಆನ್ಲೈನ್ ಮಾಡ್ತಾರೆ. ಹಾಂ ಕಾಣಿಸ್ತಾನೆ ಇಲ್ವಲ್ಲ. ಸ್ವಲ್ಪ ಕಾಲ್ ಮಾಡು.